ರೈತರ ಹೋರಾಟಕ್ಕೆ ತಾವನ್ನು ಬೆಂಬಲ ಕೊಡ್ತಾಯಿದ್ದೀರಿ. ಇವತ್ತು ಮಾರ್ಕೆಟ್ನಲ್ಲಿ ಹೋದ್ರೆ ಒಂದು ಚೀಲ ಗೊಬ್ಬರ ತಗೋಬೇಕು ನಾವು ಅಂತ ಹೇಳಿದ್ರೆ 2200 ತಗೊಂಡು ರೈತರ ಸಂಕಟಕ್ಕೆ ಎಂದೂ ಆಗಿಲ್ಲ ಅವರು. ಇವತ್ತು ನಮ್ಮ ಇಲ್ಲಿ ಏನು ಹೋರಾಟ ನಡೆದದ, ಇವು ರೈತರ ಮನೆಗೂ ರೈತರಿಗೋಸ್ಕರ ತಮ್ಮ ಮೇಲೆ ಏನೇ ಆಗಲಿ ನಾವು ಬಂದು ರೋಡಿಗೆ ಇಳಿಬೇಕಂತೇಳಿ ಹೇಳಿದಾಗ ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು. ಎಲ್ಲರೂ ನಾವು ರೈತರ ಮಕ್ಕಳೇ, ಡ್ರೈವರ್ಗಳಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ದವರು ನಾವು ರೈತರ ಮಕ್ಕಳೇ. ರೈತರ ಸಮಸ್ಯೆ ಬಂದಾಗ ಎದ್ದು ನಿಂತು ಬಂದು ನಮ್ಮ ಎದುರು ನಿಂದಿರಬೇಕು. ನಮಗೆ ಸರ್ಕಾರಪ್ಪ ಸರ್ಕಾರ, ಸರ್ಕಾರಪ್ಪ ಸರ್ಕಾರ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಸರ್ಕಾರಪ್ಪ ಸರ್ಕಾರ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಾನ್ಯ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸಂಘಟನೆ ವತಿಯಿಂದ ಇವತ್ತು ಬೀದು ಜವರಿಗೆ ಸಮಸ್ಯೆಗಳನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಯಾರು ಸ್ಪಂದಿಸದ ಕಾರಣ ಇವತ್ತು ಜವರಿಗೆ ತಾಲೂಕಿನ ರೈತರು ಇವತ್ತು ನಾವು ರಸ್ತೆ ಮೇಲೆ ಬಂದು ಕೂತಿದ್ದೇವೆ. ಬಂಧುಗಳ ದನ ಕರ ಬಿಟ್ಟು ಇವತ್ತು ಹತ್ತಿ ಬಿಡಿಸೋದು ಬಿಟ್ಟು ಇವತ್ತು ನಾವು ರೋಡ್ ಮೇಲೆ ಬರ್ಲಿಕ್ಕೆ ಇವತ್ತು ರೈತರ ಸಮಸ್ಯೆ ಇವತ್ತು ಬಹಳ ಹದಗೆಟ್ಟಿದೆ. ಆದರೆ ಸರ್ಕಾರದವರು ಸ್ಪಂದಿಸ್ತಾ ಇಲ್ಲ. ಬರೇ ಇವರು ಮನವಿ ಪತ್ರ ಸ್ವೀಕಾರ ಮಾಡಿಕೊಂಡು ಇವತ್ತು ರೈತರಿಗೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದ್ದಾರೆ. ಇದೇ ನಾವು ದಿನಾಂಕ 6ನೇ ತಾರೀಕು 10ನೇ ತಾರೀಕು 2 ಬಾರಿ ಮಂಜೂರಾತಿ. ಹಾಗಾಗಿ ಈ ಇಳುವರಿಯೊಂದು ನೆಪ ಹೇಳಿ ಇವತ್ತು ನಮ್ಗೆ ರೈತರಿಗೆ ದರದಲ್ಲಿ ಮೋಸ ಆಗಿದೆ. ಹಾಗಾಗಿ ಕಬ್ಬಿನ ದರ ಈಗೇನು ಸರ್ಕಾರ ಆದೇಶ ಮಾಡಿದ್ರೆ 3165 ರೂಪಾಯಿ ಅದೇ ದರ ಕೂಡ ಅಂತ ಹೇಳಿ ಈಗಾಗಲೇ ನಾವು ಸುಮಾರು ಬಾರಿ ಕಲಬುರಗಿ ಬಂದ್ ಮಾಡಿ ಹೋರಾಟ ಮಾಡಿದೀವಿ. ಓವರ್ ಕ್ರಾಸ್ ಹತ್ರ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತು ದಿನ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ವಿಜಯ ಸೇನೆ ವತಿಯಿಂದ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತಿನ ರೈತರ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಸರಿಯಾಗಿ ಬೆಳೆ ಬೆಳೆದ್ರೆ ಬೆಲೆ ಸಿಗ್ತಾ ಇಲ್ಲ. ಮತ್ತು ಈ ಬೆಳಗಾವಿ ಭಾಗದಲ್ಲಿ ಏನು ಕಬ್ಬಿಗೆ ಸರಿಯಾದ ಬೆಲೆಯನ್ನು ಕೊಟ್ಟರು, ನಮ್ಮ ಈ ಕಲಬುರಗಿ ಭಾಗದ ರೈತರಿಗೆ ಸರಿಯಾದ ಬೆಲೆಯನ್ನು ಸರ್ಕಾರ ಕೊಡ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರ ಬೆನ್ನು ಮುರಿಯುವ ಕೆಲಸ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದೇ ರೈತ ಬೆಳೆ ಬೆಳೆಯದೆ ಮನೆಯಲ್ಲಿ ಕುಳಿತರೆ ಮುಂದೊಂದು ದಿನ ಇದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಣ್ಣು ತಿನ್ನುವ ಸಂದರ್ಭ ಬಂದಿತ್ತು. ಎಚ್ಚರ. ಇವತ್ತಿನ ದಿನ ಬರೀ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಹಾಳೆಯಲ್ಲಿ, ಸ್ಟೇಟಸ್ಗಳಲ್ಲಿ, ಸ್ಟೋರಿಗಳಲ್ಲಿ ಬರೇ ಬಿಲ್ಡಪ್ ಕೊಡೋದು ಮಾಡ್ತಾ ಇದ್ದಾರೆ ಎಲ್ಲರೂ, ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ನಮಸ್ಕಾರಗಳು. ನಾವೆಲ್ಲರೂ ಇದುವರೆಗೂ ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಿ ರೈತರ ಸಮಸ್ಯೆಗಳನ್ನು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಡುವುದರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀರಿ. ಈಗ ಪ್ರತಿ ಟನ್ನಿಗೆ 3165ರಂತೆ ಖಾತೆಗೆ ಜಮಾ ಮಾಡೋಕ್ಕೆ ಕೊಟ್ಟಿದ್ದನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಕರ್ನಾಟಕ ಸರ್ಕಾರ ಇವರಿಗೆ ನಿಯಮಾನುಸಾರವಾಗಿ ಕಟ್ ಕಳಿಸ್ತೀವಿ. ಅದೇ ರೀತಿ ಹತ್ತಿ ಖರೀದಿ ಕೇಂದ್ರದಲ್ಲಿ CCI ಮಿಲ್ ಇದಕ್ಕೆ ನಾವು ಗೊತ್ತಿದೆ, ಹೋದ ಸಾರೆಲ್ಲ ತುಂಬ ಕಷ್ಟ ಆಗಿತ್ತು. ಯಾವ ರೀತಿ ಮಾಡ್ಬೇಕಂತೇಳಿ ನಾವು ಒಂದು ಪ್ಲ್ಯಾನ್ ಮಾಡಿ, ಹೌದು ಈಗ ಏನಾಗಿತ್ತು ಅಂದರೆ ಹೋದ ಸಾರಿ ಕೂಡ ಸುಮ್ಮನೆ ಬಂದು 2 ದಿವಸ 3 ದಿವಸ ನಿಂದಿರ್ತಾ ಇದ್ರು ಟ್ರ್ಯಾಕ್ಟರ್ದಲ್ಲಿ. ಇಲ್ಲಿ ದಲ್ಲಾಳಿಗಳು ಕೂಡ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ತಂದು ಇಲ್ಲೇ ಒಂದು ಟ್ರ್ಯಾಕ್ಟರ್ ಹಾಕಿ ಇಲ್ಲೇ ಇವರೇ ಖಾಲಿ ಮಾಡ್ತಾ ಇದ್ರು.
ಹೌದಾ? ಪಾಪ ಎಲ್ಲಿಂದೋ ಬಂದು ರೈತರು ಅಲ್ಲೇ ನಿಂತು ಹೋಗ್ತಾ ಇದ್ರು. ಇದನ್ನು ತೋಂಡು ಏನ್ ಮಾಡಿದೆವು ಅಂದ್ರೆ ಒಂದು ಟೋಕನ್ ಸಿಸ್ಟಮ್ ಟೈಪ್ ಮಾಡಿದೆವು. ಟೋಕನ್ ಸಿಸ್ಟಮ್ ಅಂದ್ರೆ ಈಗ ಟಿಕೆಟ್ ಬುಕ್ ಮಾಡ್ತಾರಲ್ಲ, ಪಿಕ್ಚರ್ಗೆ ಹೋಗ್ತೀರಿ ನೀವು, ಪಿಕ್ಚರ್ಗೆ ಹೋದಾಗ ಟಿಕೆಟ್ ಬುಕ್ ಅಂತ ಒಂದ್ ದಿವಸಕ್ಕೆ 50 ಗಾಡಿ ಟೈಪ್ ನಾವು ಏನಾದ್ರು ಟೋಕನ್ ಸಿಸ್ಟಮ್ ಮಾಡಿದೆವು. ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಅಂದ್ರೆ ಯಾರ್ದು ಆ ಇನ್ಕಮ್ ಸಿಗದೇ ಇರೋಂಥ ಕೆಲವೊಬ್ರು ರೈತರಲ್ಲ, ಬೇರೆದವರು ಹಿತಾಸಕ್ತಿ ಅದನ್ನು ಬಂದ್ ಮಾಡೋಕ್ಕೂ ಕೂಡ ತುಂಬಾ ಟ್ರೈ ಮಾಡಿದ್ರು. ಬಟ್ ಅದು ರೈತರಿಗೆ ಒಳ್ಳೇದಿರೋದ್ರಿಂದ ನಾವು ಆ ರೀತಿ ಕಂಟಿನ್ಯೂ ಮಾಡಿ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಕೂಡ ನಾವು ಮಾಡಿದ್ದೀವಿ. ಈಗ CCI ಸ್ಟಾರ್ಟ್ ಆಗಿದೆ. ಮತ್ತೆ ಏನು ಮಾಡಿದ್ದೇವೆ ಅಂದರೆ ಕಾಟದಲ್ಲಿ ಪ್ರಾಬ್ಲಮ್ ಆಗ್ಬಿಡೋದಂತೇಳಿ ತೂಕ ಇಲಾಖೆ ಕರೆಸಿ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಸರ್ಪ್ರೈಸ್ ಆಗಿ ನಾವು ತೂಕ ಕೂಡ ನಾವು ಏನಂದರೆ ಚೆಕಿಂಗ್ ಮಾಡಿಸಿದ್ದೀವಿ ಹೋದ ಸಾರಿ. ಈಗಲೂ ನಾವು ನೋಡ್ಕೊಂಡು ಒಂದು ಟೈಮ್ ನೋಡಿಕೊಂಡು ಎಲ್ಲ ಕಾಟಗಳನ್ನು ನಾವು ಚೆಕ್ ಮಾಡ್ತೀವಿ. CCI ಸ್ಟಾರ್ಟ್ ಆದಮೇಲೆ ಮತ್ತೆ ರೈತರದ್ದು ಏನಾದರೂ ಸಮಸ್ಯೆಗಳಿದ್ರೆ ನಾವು CCI ನಮ್ಮ ಇದರಲ್ಲಿ ಇರೋದ್ರಿಂದ ನಾವು ಖಂಡಿತವಾಗಿ ಅದನ್ನು ಹತ್ಯೆದನ್ನು ನಾವು ಕ್ಲಿಯರ್ ಆಗಿ ಮಾಡ್ತೀವಿ.